ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೇಮಾ ರೆಸಿಪೀಸ್. ಇವತ್ತು ನಾವು ಹಸಿ ಅಲಸಂದೆ ಕಾಳು ಹುಳಿ ಸಾರು ಮಾಡೋದನ್ನ ನೋಡ್ಕೊಳ್ಳೋಣ. ನೋಡಿ, ಅಲಸಂದೆ ಕಾಳು ಹಸಿದೇನಾದರೂ ನಿಮಗೆ ಸಿಕ್ಕಿದ್ರೆ ಒಂದು ಸಲ ತೊಗೊಂಬಂದು ಈ ರೀತಿ ಸಾರನ್ನು ಮಾಡ್ಕೊಳ್ಳಿ. ಪದೇ ಪದೇ ಇದೇ ರೀತಿ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಮೊದಲನೇದಾಗಿ 500 ಗ್ರಾಮಷ್ಟು ಹಸಿ ಅಲಸಂದೆ ಕಾಳನ್ನು ತಂದು ಬಿಡಿಸಿದ್ರೆ ಇಷ್ಟು ಕಾಳು ನನಗೆ ಸಿಕ್ಕಿದೆ. ಇದನ್ನು 2 ಸಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಎಳೆದು ಕಾಯಿ ಬರುತ್ತಲ್ವ, ಅದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೇರಿಸಿದ್ರು ಅಷ್ಟೇ ಸಾರು ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಓಕೆ, ನೀವೇನಾದರೂ ಒಣ ಅಲಸಂದೆ ಕಾಳಲ್ಲಿ ಮಾಡ್ತೀನಿ ಅಂದರೆ ಇಡೀ ರಾತ್ರಿ ನೆನೆಸಿಟ್ಟು ನಾನು ತೋರಿಸೋ ರೀತಿಯೇ ಅದೇ ರೀತಿ ಸಾರನ್ನು ನೀವು ಮಾಡ್ಕೊಳ್ಬೋದು. ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ಹಾಗೆಯೇ ತರಕಾರಿ ನೋಡಿ, ನಾನು ಕಪ್ಪು ಬದನೆಕಾಯಿ 3, ಹಾಗೆಯೇ ಆಲೂಗಡ್ಡೆ 2 ತೊಗೊಂಡಿದ್ದೀನಿ. ಆಲೂಗಡ್ಡೆನ ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ. ಯಾವುದೇ ಸಾರಿಗೋದು ಅಷ್ಟೇ ಸಿಪ್ಪೆ ಸಮೇತ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಹುಳಿ ಸಾರಿಗೆ ನಾವು ಬಿಳಿ ಬದನೆಕಾಯಿಗಿನ್ನ ಕಪ್ಪು ಬದನೆಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಳಿ ಬದನೆಕಾಯಿ ಹಾಕಿದ್ರೆ ಒಂದು ಸ್ವಲ್ಪ ಸಿಹಿ ಬರೋ ಚಾನ್ಸಸ್ ಇರುತ್ತೆ. ನಂತರ 2 ಟೊಮೊಟೊನು ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಪಕ್ಕದಲ್ಲಿ ಎತ್ತಿಟ್ಕೊಳ್ತೀನಿ. ಅಷ್ಟರಲ್ಲಿ ಮಸಾಲೆ ರುಬ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರಲ್ಲಿ 1 ಈರುಳ್ಳಿನ ಎಣ್ಣೆ ಹಾಕಿ ಫ್ರೈ ಮಾಡಿ ಆ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ 1 ಕಪ್ಪಷ್ಟು ತೆಂಗಿನಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ನೀವು ತುರಿದ್ಬಿಟ್ಟು ಸೇರಿಸ್ಕೊಳ್ಳೋಂಗಿದ್ರು ಸೇರಿಸ್ಕೊಳ್ಳಿ. ನಿಮ್ಮ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀವು ಕಾಯನ್ನು ಹಾಕ್ಕೊಳ್ಬೋದು. ಹಾಗೆ ಖಾರಕ್ಕೆ 2 ಸ್ಪೂನಷ್ಟು ಬೇಳೆ ಸಾರಿಗೆ ಹಾಕುವಂಥ ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಈ ಸಾಂಬಾರು ಪುಡಿನಲ್ಲೇ ನಮಗೆ ಖಾರ ಇರುತ್ತೆ, ಅದರಿಂದ ಬೇರೆ ಖಾರ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ನಂತರ ಒಂದು ಚಿಕ್ಕ ಗೋಲಿ ಬರುತ್ತಲ್ವ, ಆ ಸೈಜಲ್ಲಿ ಹುಣಸೆ ಹುಳಿನ ತೊಗೊಂಡಿದ್ದೀನಿ. ನೋಡಿ, ನಾವು ಪ್ರೆಸ್ ಮಾಡಿದ್ರೆ ಈ ಸೈಜ್ ಬಂದರೆ ಕರೆಕ್ಟಾಗಿರುತ್ತೆ. ಅದಾದ ನಂತರ ಫ್ರೆಶ್ ಆಗಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತೀನಿ. ಬೇರೆ ಏನೂ ಹಾಕಬೇಡಿ, ಇಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾರು ತುಂಬ ರುಚಿಯಾಗಿ ಬರುತ್ತೆ. ನಂತರ ಕುಕ್ಕರಲ್ಲಿ 2 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಹಾಗೆ ನಾವು ಬಿಡಿಸಿಟ್ಟಿರೋವಂಥ ಅಲಸಂದೆ ಕಾಳನ್ನು ಹಾಕ್ಕೊಳ್ತಿದ್ದೀನಿ. ನಂತರ ಒಂದೊಂದೇ ತರಕಾರಿಗಳನ್ನು ಸೇರಿಸ್ಕೊಳ್ತಿದ್ದೀನಿ. ಇದೇ ತರಕಾರಿ ಅಂತಲ್ಲ ಫ್ರೆಂಡ್ಸ್, ನೀವು ಹೀರೆಕಾಯಿ ಹಾಕ್ಕೊಳ್ಬೋದು, ನವಿಲುಕೋಸು ಹಾಕ್ಕೊಳ್ಬೋದು, ಕಾಲಿಫ್ಲವರು, ಈ ರೀತಿ ತರಕಾರಿಗಳನ್ನು ಸೇರಿಸ್ಕೊಳ್ತೀನಿ ಅಂದರೂ ನೀವು ಸೇರಿಸ್ಕೊಳ್ಬೋದು. ಅಥವಾ ಬರೀ ಬದನೆಕಾಯಿ ಒಂದೇ ಹಾಕಿ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಳ್ಬೋದು. ನಂತರ ರುಬ್ಬಿಟ್ಟಿರೋವಂಥ ಮಸಾಲೆನೂ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಅದೇ ಮಿಕ್ಸಿ ಜಾರಲ್ಲೇ 1 ಗ್ಲಾಸಷ್ಟು ನೀರನ್ನು ಹಾಕಿ ಆ ನೀರು ಸೇರಿಸ್ಕೊಳ್ತಿದ್ದೀನಿ. ಈಗ ಮಿಕ್ಸ್ ಮಾಡಿ ನೋಡ್ಕೊಂಬಿಡಿ ಸಾರು ಎಷ್ಟು ಥಿಕ್ನೆಸ್ ಬೇಕು ಅಂತ. ಸಾರಂತೂ ಒಂದು ಸ್ವಲ್ಪ ನೀರಾಗೆ ಮಾಡಬೇಕು. ಬೆಂದ ನಂತರ ಗಟ್ಟಿಯಾಗುತ್ತೆ, ಮತ್ತು 1 ಅಥವಾ 2 ಅವರ್ ಬಿಟ್ಟರೆ ಇನ್ನೂ ಗಟ್ಟಿಯಾಗುತ್ತೆ. ಅದರಿಂದ ಸ್ವಲ್ಪ ನೀರು ಹೆಚ್ಚಿಗೆ ಸೇರಿಸ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲ್ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ನೀವು ಬೇಕು ಅಂದರೆ ಓಪನ್ ಪ್ಯಾನಲ್ಲೂ ಬೇಯಿಸ್ಕೊಳ್ಬೋದು. ಅಲಸಂದೆ ಕಾಳು ತುಂಬ ಬೇಗ ಬೆಂದೋಗುತ್ತೆ. ನೋಡಿದ್ರಲ್ಲ, ಈಗ 3 ವಿಸಿಲ್ ಆಗಿದೆ. ನಾನು ಮಿಕ್ಸ್ ಮಾಡಿ ತೋರಿಸ್ತಿದ್ದೀನಿ ನೋಡಿ, ಈ ಥಿಕ್ನೆಸ್ಗೆ ಮಾಡ್ಕೊಂಡಿದ್ದೀನಿ. ನಾನಂತೂ ರೈಸು ಮತ್ತು ಮುದ್ದೆ ಜೊತೆ ಮಾಡಿರೋದ್ರಿಂದ ಈ ಥಿಕ್ನೆಸ್ಗೆ ಮಾಡ್ಕೊಂಡಿದ್ದೀನಿ. ನೀವು ಚಪಾತಿಗೆ ಮಾಡೋದಾದರೆ ಇನ್ನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ. ಬದನೆಕಾಯಿ ಆಲೂಗಡ್ಡೆನೂ ಕರೆಕ್ಟಾಗಿ ಬೆಂದಿದೆ. ನಮಗೆ ಸಾರಂತೂ ರೆಡಿ ಆಗೋಯ್ತು. ಈಗ ಈ ಸಾರಿಗೆ ನಾವು ಒಗ್ಗರಣೆ ಹಾಕಬೇಕು. ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಹಾಗೆಯೇ ಸಾಸಿವೆ ಸೇರಿಸ್ತಿದ್ದೀನಿ. ಸಾಸಿವೆ ಸಿಡಿತಾ ಇದ್ದ ಹಾಗೆ 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಿದ್ದೀನಿ. ಇಷ್ಟೇ, ಸಿಂಪಲಾಗಿ ಒಗ್ಗರಣೆ ಸಹ ರೆಡಿ ಆಯಿತು. ಈಗ ನಾವು ಸಾರನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಎಷ್ಟು ಸಿಂಪಲಾಗಿ ಸಾರನ್ನು ಮಾಡ್ಕೊಳ್ಬೋದಲ್ವ. ಅಲಸಂದೆ ಕಾಳು ಬಿಡಿಸೋದೊಂದೇ ನಮಗೆ ಕೆಲಸ ಇರೋದು. ಬಿಡಿಸ್ಕೊಂಡ್ಬಿಟ್ರೆ ಸಾರಂತೂ ಬೇಗ ನಾವು ಮಾಡ್ಕೊಂಡ್ಬಿಡ್ಬೋದು. ಇದೇ ಮೆಥಡಲ್ಲೇ ನೀವು ಕಡಲೆಕಾಳಲ್ಲಿ ಅಥವಾ ಹೆಸರು ಕಾಳು, ಅಲಸಂದೆ ಕಾಳು ಎಲ್ಲದರಲ್ಲೂ ಈ ಸಾರನ್ನು ಮಾಡ್ಕೊಳ್ಬೋದು. ಅವರೆಕಾಳು, ತೊಗರಿ ಕಾಳಲ್ಲೂ ಮಾಡ್ಕೊಳ್ಬೋದು. ಓಕೆ, ಈಗಂತೂ ನಾನು ಬಿಸಿ ಬಿಸಿ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತೀನಿ. ನೀವು ಇದ್ರ ಜೊತೆಲಿ ಮುದ್ದೆನೂ ಮಾಡ್ಕೊಳ್ಬೋದು. ಅಂದರೆ ಬೆಳಗ್ಗೆ ಟೈಮಲ್ಲಾದರೆ ದೋಸೆ ಇಡ್ಲಿಗೆ ಮಾಡ್ಬೋದು, ಮಧ್ಯಾಹ್ನ ಆದರೆ ಮುದ್ದೆ ಮತ್ತು ರೈಸಿಗೆ ಮಾಡ್ಬೋದು, ನೈಟ್ ಆದರೆ ಚಪಾತಿ ಜೊತೆ ಮಾಡ್ಕೊಳ್ಬೋದು. 3 ಟೈಮ್ಗೂ ಆಗುತ್ತೆ ಸಾರು, ಅಷ್ಟೇ ರುಚಿಯಾಗೂ ಇರುತ್ತೆ. ಓಕೆ, ಒಂದು ಸಲ ನೀವು ಈ ರೀತಿ ಸಾರನ್ನು ಮಾಡಿ ನೋಡಿ, ಮಾಡಿ ಹೇಗಿತ್ತು ಅಂತ ನನಗೆ ಒಂದು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.